ನನ್ನ ಮಗಳು ರೇಷ್ಮಾ ಮತ್ತು ಅಳಿಯ ಜಯನ್ ನಡುವೆ ಆ ಸೆಳೆತನೇ ಇಲ್ಲ. ಮದುವೆಯಾಗಿ 2 ವರ್ಷ ಕಳೆದ್ರು. ಜಯನ್ ಒಬ್ಬ ಸನ್ಯಾಸಿ ಥರ ಬದುಕ್ತಾ ಇದ್ದಾನೆ. ಅವನಿಗೆ ಸಂಸಾರ ಅಂದ್ರೇನು, ಹೆಣ್ಣಂದ್ರೇನು ಕೇವಲ ಜವಾಬ್ದಾರಿ ಮಾತ್ರ ಆಗಿದೆ. ಆದರೆ ರೇಷ್ಮಾಳಿಗೆ ಅದು ಜೀವನದ ಅತಿ ದೊಡ್ಡ ಹಂಬಲವಾಗಿತ್ತು. ಒಬ್ಬ ತಾಯಿಯಾಗಿ ಅವ್ರ ಸಂಸಾರ ಒಡೆಯುವುದನ್ನು ನೋಡೋಕೆ ನಾನು ಖಂಡಿತ ಆಗಲಿಲ್ಲ. ಹಾಗಾಗಿ ಅವತ್ತು ನಾನು ಒಂದು ಸಾಹಸಕ್ಕೆ ಕೈ ಹಾಕಿದೆ. ಆ ಸಾಹಸಕ್ಕೆ ನನ್ನ ಮಗಳ ಆಪ್ತ ಗೆಳತಿ ಸ್ನೇಹ ಕೂಡ ಸಾಥ್ ನೀಡೋಕೆ ಒಪ್ತಾಳೆ. ನನ್ನ ಹೆಸರು ಭಾರತಿ. ಮಗಳ ಸಂಸಾರದಲ್ಲಿ ಕಾಣ್ತಿದ್ದ ಆ ಮೌನ ನನ್ನನ್ನು ಕಾಡ್ತಾನೆ ಇತ್ತು. ಅವಳು ಸಂಸಾರದಲ್ಲಿ ತೊಡಗಿದ್ರೂ ಕೂಡ ಸಾಂಸಾರಿಕ ಸುಖವನ್ನು ಅನುಭವಿಸೇ ಇಲ್ಲ. ಜಯನ್ ತುಂಬ ಒಳ್ಳೆಯವನು, ಆದರೆ ಅವನಿಗೆ ದಾಂಪತ್ಯದ ಆ ಮಧುರ ಕ್ಷಣಗಳು, ಆ ಸುಖದ ಬಗ್ಗೆ ಆಸಕ್ತಿಯೇ ಇರಲಿಲ್ಲ. ರೇಷ್ಮಾ ಪ್ರತಿದಿನ ಕಣ್ಣೀರು ಹಾಕ್ತಾ ಇದ್ಲು. ಅಂದು ನಾನು ರೇಷ್ಮಾಳ ಬೆಸ್ಟ್ ಫ್ರೆಂಡ್ ಸ್ನೇಹಾಳನ್ನು ಮನೆಗೆ ಕರೆಸಿದೆ. ಸ್ನೇಹ ತುಂಬ ಚುರುಕು ಮತ್ತು ಆಕರ್ಷಕವಾದ ಹುಡುಗಿ. ಅವಳಿಗೆ ವಿಷಯ ತಿಳಿಸಿದಾಗ ಅವಳು ಮೊದಲು ಗಾಬರಿ ಆಗಿಬಿಡ್ತಾಳೆ. ಆದರೆ ನಂತರ ಗೆಳತಿಯ ಬಾಳನ್ನು ಉಳಿಸಲೇಬೇಕಲ್ವಾ ಅಂತ ಹೇಳಿ ನನ್ನ ಪ್ಲ್ಯಾನ್ಗೆ ಒಪ್ತಾಳೆ. ಅಂದು ಶುಕ್ರವಾರ ರಾತ್ರಿ ನಾನು ಜಯನ್ ಮತ್ತು ರೇಷ್ಮಾಗೆ ನಮ್ಮ ಎಸ್ಟೇಟ್ನ ಹಳೆಯ ಗೆಸ್ಟ್ ಹೌಸ್ಗೆ ಬರುವಂತೆ ಹೇಳಿದ್ದೆ. ಅಲ್ಲಿ ಸಣ್ಣ ಪಾರ್ಟಿ ಇಟ್ಕೊಂಡಿದ್ದೀವಿ ಅಂತ ಹೇಳಿ ಸುಳ್ಳು ಹೇಳಿದ್ದೆ. ಜಯನ್ ಎಂದಿನಂತೆ ತನ್ನ ಆಫೀಸ್ ಫೈಲನ್ನು ಹಿಡ್ಕೊಂಡೇ ಬಂದಿದ್ದ. ಅಲ್ಲಿ ಹೋದಾಗ ಸ್ನೇಹ ಈಗಾಗಲೇ ಸಿದ್ಧಳಾಗಿದ್ಲು. ಎಲ್ಲ ಪ್ರಿಪ್ರೇಷನ್ ಆಲ್ರೆಡಿ ಮುಗಿದು ಹೋಗಿದೆ. ಅವಳು ಧರಿಸಿದ್ದ ಆ ಕಡು ಕೆಂಪು ಬಣ್ಣದ ಸೀರೆ ಮತ್ತು ಅವಳ ಕಣ್ಣಿನ ಮಿಂಚು ಆ ಕತ್ತಲ ರಾತ್ರಿಯಲ್ಲೂ ವಿಭಿನ್ನವಾಗಿ ಕಾಣ್ತಾ ಇತ್ತು. ಜಯನ್ ಸೋಫಾದ ಮೇಲೆ ಕುಳಿತಿದ್ದ. ಸ್ನೇಹ ಮೆಲ್ಲನೆ ಅವನ ಹತ್ತಿರ ಬಂದು ಕುಳಿತು ಮಾತನ್ನ ಶುರು ಮಾಡಿಬಿಟ್ಲು. ಜಯನ್ ಮುಜುಗರ ಪಟ್ಕೊಳ್ತಿದ್ರು. ಸ್ನೇಹಾಳ ಮಾತುಗಳಲ್ಲಿ ಒಂದು ರೀತಿಯ ಮೋಡಿ ಇತ್ತು. ನಾನು ರೇಷ್ಮಾಳನ್ನ ಪಕ್ಕದ ಕೋಣೆಯಲ್ಲೇ ಕೂರಿಸಿ ಅಲ್ಲಿಂದ ಜಯನ್ ಮತ್ತು ಸ್ನೇಹ ಮಾತನಾಡುತ್ತಿರುವುದನ್ನು ಗಮನಿಸುವಂತೆ ಮಾಡಿದೆ. ನನ್ನ ಪ್ಲಾನ್ ತುಂಬ ಸರಳವಾಗಿಯೇ ಇತ್ತು. ಆದರೆ ನನ್ನ ಮಗಳಿಗೆ ಸ್ವಲ್ಪ ಭಯ ಅಷ್ಟೆ. ಜಯನ್ ಒಬ್ಬ ಪುರುಷನಾಗಿ ತನ್ನೊಳಗಿನ ಭಾವನೆಗಳನ್ನು ಎಚ್ಚರಿಸ್ಕೊಳ್ಬೇಕು. ಎಂತಹ ಪುರುಷನೇ ಆದರೂ ಕೂಡ ಒಂದು ಸ್ಟೇಜ್ಗೆ ಹೋದಾಗ ಅವನು ತನ್ನ ಎಲ್ಲೆಯನ್ನು ಮೀರಲೇಬೇಕು. ಸ್ನೇಹಾಳ ಆಕರ್ಷಣೆ ಅವನ ಮೇಲೆ ಕೆಲಸ ಮಾಡಬೇಕಿತ್ತು. ಸ್ವಲ್ಪ ಹೊತ್ತಿನ ನಂತರ ನಾನು ಮತ್ತು ರೇಷ್ಮಾ ರೂಮಿನ ಕತ್ತಲಲ್ಲಿ ನಿಂತು ನೋಡ್ತಾನೆ ಇದ್ದೀವಿ. ಸ್ನೇಹ ಮೆಲ್ಲನೆ ಜಯನ್ನ ಕೈಯನ್ನು ಹಿಡ್ಕೊಂಡು ತನ್ನ ಬಾಲ್ಯದ ಕಥೆಗಳನ್ನು ಹೇಳುತ್ತಾ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ಲು. ಜಯನ್ ಮೊದಲ ಬಾರಿಗೆ ಫೈಲ್ ಬಿಟ್ಟು ಅವಳ ಕಡೆ ತಿರುಗ್ದ. ಅವನ ಕಣ್ಣುಗಳಲ್ಲಿ ಒಂದು ಹೊಸ ರೀತಿಯ ಕುತೂಹಲ ಮೂಡ್ತಾ ಇದೆ. ಆ ಕ್ಷಣ ನನಗನ್ನಿಸ್ತು, ಬಹುಶಃ ನನ್ನ ಪ್ಲ್ಯಾನ್ ಈಗ ವರ್ಕ್ ಆಗ್ತಾ ಇದೆ ಅಂತ. ಆದರೆ ಇದು ಕೇವಲ ಆರಂಭ ಮಾತ್ರವಾಗಿತ್ತು. ಆ ಗೆಸ್ಟ್ ಹೌಸ್ನ ಹಾಲ್ನಲ್ಲಿ ಮಂದವಾದ ಹಳದಿ ಬೆಳಕು ಹರಡಿತ್ತು. ಜಯನ್ ಅಲ್ಲಿಯವರೆಗೂ ತನ್ನ ಕೆಲಸದ ಜಗತ್ತಿನಲ್ಲೇ ಮುಳುಗಿದವನು. ಮೊದಲ ಬಾರಿಗೆ ತನ್ನ ಪಕ್ಕದಲ್ಲಿ ಕುಳಿತಿದ್ದಂತಹ ಸ್ನೇಹಾಳ ಕಡೆಗೆ ಗಮನ ಹರಿಸ್ತಾ ಇದ್ದಾನೆ. ಸ್ನೇಹ ಕೇವಲ ಮಾತುಗಳನ್ನಾಡ್ತಾ ಇರಲಿಲ್ಲ, ಅವಳು ತನ್ನ ಕಣ್ಣುಗಳಿಂದಲೇ ಜಯನನ್ನು ಸೆಳೀತಾ ಇದ್ದಾಳೆ. ಸ್ನೇಹಾಳ ಪ್ರತಿಯೊಂದು ಸಣ್ಣ ನಗು, ಅವಳು ತನ್ನ ಕೂದಲನ್ನು ಸರಿಪಡಿಸಿಕೊಳ್ಳುವಂತಹ ರೀತಿ ಜಯನ ಮನಸ್ಸಿನಲ್ಲಿ ಯಾವುದೋ ಒಂದು ಮೂಲೆಯಲ್ಲಿದ್ದ ಸುಪ್ತ ಭಾವನೆಗಳನ್ನು ತಡ್ತಾ ಇದೆ. ನಾನು ರೇಷ್ಮಾ ಪಕ್ಕದಲ್ಲಿ ರೂಮ್ನ ಕತ್ತಲಲ್ಲೇ ನಿಂತು ನೋಡ್ತಾನೆ ಇದ್ದೀನಿ. ಆದರೆ ರೇಷ್ಮಾಳ ಮನಸ್ಸಲ್ಲಿ ಒಂದು ತಳಮಳ, ಕಣ್ಣುಗಳಲ್ಲಿ ಸಣ್ಣ ಭಯ ಎದ್ದು ಕಾಣ್ತಾ ಇದೆ. ಅಮ್ಮ ಇನ್ನೇನು ಮಾಡಿದೆ? ಜಯನ್ ಏನಾದರೂ ಸ್ನೇಹಾಳನ್ನು ನೋಡಿ ಇಷ್ಟಪಟ್ಬಿಟ್ರೆ ಅವಳನ್ನೇ ಏನಾದರೂ ನನ್ನ ಕತೆ ಏನು ಎಂದು ಪಿಸುಗುಟ್ಟಿದ್ಲು. ನಾನು ಅವಳ ಕೈ ಹಿಡಿದು ಅಂದೆ, ರೇಷ್ಮಾ, ಜಯನ್ಗೆ ಸೌಂದರ್ಯದ ಬೆಲೆ ತಿಳಿಯಬೇಕು. ಗಂಡಸಿನ ಮನಸ್ಸು ಒಂದು ಹೂವಿನಂತೆ. ಅದಕ್ಕೆ ಪ್ರೀತಿಯ ಪರಿಮಳ ತಾಕಿದಾಗಲೇ ಅದು ಅರಳುತ್ತದೆ. ಸ್ನೇಹ ಕೇವಲ ಅವನನ್ನು ಎಚ್ಚರಿಸ್ತಿದ್ದಾಳೆ ಅಷ್ಟೆ. ಇಂದು ಅವನಿಗೆ ಹೆಣ್ಣಿನ ಆಕರ್ಷಣೆ ತಿಳಿಯಲಿ. ನಾಳೆ ಅವನು ನಿನ್ನನ್ನು ಖಂಡಿತ ಅಪ್ಪಿಕೊಳ್ತಾನೆ. ನೋಡ್ತಾನೆ ಇರು. ನನ್ನ ಪ್ಲಾನ್ ಯಾವುದೇ ಕಾರಣಕ್ಕೂ ಫ್ಲಾಪ್ ಆಗಲ್ಲ ಕಣೆ ಎಂದು ಅವಳಿಗೆ ನಿಂತಲ್ಲಿಯೇ ಧೈರ್ಯ ತುಂಬೋಕೆ ಶುರು ಮಾಡಿದೆ. ಸ್ನೇಹ ಜಯನ್ನ ಹತ್ತಿರ ಸಾಗಿ, ಜಯನ್, ಒಂದು ಮಾತು ಕೇಳಲಾ? ನೀವು ಯಾವಾಗಲೂ ಯಾಕೆ ಇಷ್ಟೊಂದು ಗಂಭೀರವಾಗಿರ್ತೀರಿ? ಪ್ರಕೃತಿಯನ್ನು ನೋಡಿ, ಈ ರಾತ್ರಿಯ ಸೌಂದರ್ಯವನ್ನು ಸವಿರಿ. ನಿಮ್ಮ ಹೆಂಡತಿ ರೇಷ್ಮಾ ಎಷ್ಟು ಅದೃಷ್ಟವಂತೆ ಅಲ್ವೇ ಅಂದ್ಲು. ಜಯನ್ ಮುಗುಳ್ನಗುತ್ತಾ, ಹೌದು ಸ್ನೇಹ, ರೇಷ್ಮಾ ತುಂಬ ಒಳ್ಳೆಯವಳು. ಆದರೆ ನಾನು ಬಹುಶಃ ಅವಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಸೋತಿದ್ದೇನೆ ಎಂದ. ಮೊದಲ ಬಾರಿಗೆ ಜಯನ್ ತನ್ನ ಮನಸ್ಸಿನ ಮಾತನ್ನು ಹೇಳಿಕೊಂಡಿದ್ದ. ಸ್ನೇಹ ಮೆಲ್ಲನೆ ತನ್ನ ಕೈಯನ್ನು ಜಯನ್ ಹೆಗಲ ಮೇಲೆ ಇಟ್ಟು, ಇನ್ನೂ ಸಮಯ ಮಿಂಚಿಲ್ಲ ಜಯನ್. ಪ್ರೀತಿ ಮಾಡುವ ಮನಸ್ಸಿದ್ರೆ ಸಾಕು.
ಎಂದು ಅವನ ಕಣ್ಣಲ್ಲೇ ಕಣ್ಣಿಟ್ಟು ಒಂದು ರೀತಿ ನೋಡ್ತಾ ಹೇಳಿದ್ಲು. ಯಾಕೋ ಗೊತ್ತಿಲ್ಲ, ಆ ಕ್ಷಣದಲ್ಲಿ ಜಯನ್ನ ಮೈಯಲ್ಲೊಂದು ಸಣ್ಣ ನಡುಕ ಕಾಣಿಸ್ಕೊಳ್ಳುತ್ತೆ. ಅವನು ಸ್ನೇಹಳ ಹತ್ತಿರ ಇರುವುದನ್ನು ತಪ್ಪಿಸಿಕೊಳ್ಳಲು ಯತ್ನಿಸಲಿಲ್ಲ. ಬದಲಿಗೆ ಅವಳ ಆಕರ್ಷಕ ವ್ಯಕ್ತಿತ್ವಕ್ಕೆ ಮಾರು ಹೋಗ್ತಾ ಇದ್ದ. ಪಾಪ, ಇದನ್ನೆಲ್ಲ ದೂರದಿಂದ ನಿಂತು ರೇಷ್ಮಾ ನೋಡ್ತಾನೆ ಇದ್ದಾಳೆ. ಉಸಿರು ಬಿಕ್ಕಿ ಹಿಡಿದಿದ್ಲು. ಜಯನ್ನ ಕಣ್ಣುಗಳಲ್ಲಿ ಎಂದೂ ಕಾಣದ ಮಿಂಚು ಇಂದು ಕಾಣ್ತಾ ಇತ್ತು. ಅವನು ಸ್ನೇಹಳ ಸೌಂದರ್ಯಕ್ಕೆ ಸೋಲ್ತಿದ್ದ. ಅಷ್ಟರಲ್ಲೇ ಸ್ನೇಹ ಒಂದು ಹೆಜ್ಜೆ ಮುಂದೆ ಹೋಗಿ ಜಯನ್ನ ಕೈಯಲ್ಲಿದ್ದ ಆಫೀಸ್ ಫೈಲನ್ನು ಪಕ್ಕಕ್ಕೆ ಸರಿಸಿ ಇಡ್ತಾಳೆ. ಜಯನ್, ನಾನೊಂದು ರಿಕ್ವೆಸ್ಟ್. ಇವತ್ತು ಆಫೀಸ್ ವಿಷಯ ಎಲ್ಲ ಬೇಡ. ಇವತ್ತು ಈ ಸುಂದರವಾದ ಸಂಜೆಯ ಬಗ್ಗೆ ಮಾತ್ರ ಮಾತಾಡೋಣ ಅಂದ್ಲು. ಜಯನ್ ಅವಳನ್ನು ದಿಟ್ಟಿಸಿ ನೋಡ್ದ. ಅವನಿಗೆ ಮೊದಲ ಬಾರಿಗೆ ಒಬ್ಬ ಗಂಡಸಾಗಿ ತನ್ನ ಮೌನ ತಪ್ಪು ಎಂಬ ಅರಿವು ಆ ಕ್ಷಣ ಆಗತ್ತೆ. ಅವನು ಸ್ನೇಹಳ ಕೈಯನ್ನು ಮೆಲ್ಲಗೆ ಹಿಡಿದುಕೊಂಡ. ರೇಷ್ಮಾಳ ಕಣ್ಣಿಂದ ಒಂದು ಹನಿ ನೀರು ಕೆಳಗೆ ಜಾರಿತ್ತು. ಅದು ಅಸೂಯೆಯೋ ಭಯವೋ ಗೊತ್ತಿಲ್ಲ. ಬದಲಿಗೆ ಆ ಪತಿಯಲ್ಲಿ ಆ ಬದಲಾವಣೆಯನ್ನು ತರಲು ತಾನು ಸೋತಿದ್ದಕ್ಕೆ ಆದ ಸಂಕಟವೋ. ಆದರೆ ಸ್ನೇಹ ಜಯನನ್ನು ರೇಷ್ಮಾಳ ಕಡೆಗೆ ಸಾಗಿಸಲು ಹೂಡಿದ ಈ ಸಂಚು ಇಷ್ಟಕ್ಕೆ ಮುಗಿಲೇ ಇಲ್ಲ. ಮುಂದಿನ ಕ್ಷಣದಲ್ಲಿ ಏನಾಗಲಿದೆ ಎಂದು ಯಾರಿಗೂ ತಿಳಿದಿರಲಿಲ್ಲ. ಆ ಗೆಸ್ಟ್ ಹೌಸ್ನ ಹಾಲ್ನಲ್ಲಿ ಸಮಯ ನಿಂತು ಹೋದಂತೆ ಭಾಸವಾಗ್ತಾ ಇತ್ತು. ಒಂದೊಂದು ಕ್ಷಣಕ್ಕೂ ಭಯ ಶುರುವಾಗ್ತಿತ್ತು. ಎಲ್ಲಿ ಸ್ನೇಹಳ ಪಾಲಾಗ್ಬಿಡ್ತಾನೋ ತನ್ನ ಗಂಡ ಅನ್ನೋದು. ಪಾಪ ರೇಷ್ಮಾಳಿಗೆ ಸಂಕಟ. ಸ್ನೇಹ ಮೆಲ್ಲನೆ ಜಯನ್ನ ಕೈ ಹಿಡಿದು ನಿಂತಿದ್ಲು. ಜಯನ್ ಕಣ್ಣುಗಳಲ್ಲಿ ಮೊದಲ ಬಾರಿಗೆ ಒಂದು ಹೆಣ್ಣಿನ ಸೌಂದರ್ಯದ ಬಗ್ಗೆ ಗೌರವ, ಆಕರ್ಷಣೆ ಒಟ್ಟಿಗೆ ಎದ್ದು ಕಾಣ್ತಾ ಇದೆ. ಸ್ನೇಹ ನಗು ನಗುತ್ತಾ ಅಂದ್ಲು. ಜಯನ್, ಇವತ್ತು ನನ್ನ ಸೌಂದರ್ಯ ನಿಮ್ಮನ್ನು ಸೆಳೆಯುತ್ತಿರಬಹುದು. ಆದರೆ ನಿಮ್ಮ ಮನೆಯಲ್ಲಿ ನನಗಿಂತಲೂ ಸುಂದರವಾದ, ನಿಮಗಾಗಿ ಹಂಬಲಿಸ್ತಾ ಇರೋ ಕಣ್ಣುಗಳಿವೆ ಎಂಬುದು ನಿಮಗೆ ತಿಳಿದಿದೆಯಾ? ಜಯನ್ ಒಂದು ಕ್ಷಣ ದಂಗಾದ. ಸ್ನೇಹ, ನೀನು ಏನು ಹೇಳ್ತಿದ್ಯಾ ಅಂತ ಕೇಳ್ದ. ಸ್ನೇಹ ಅವನನ್ನು ಕಿಟಕಿಯ ಹತ್ತಿರ ಕರೆದೊಯ್ದು ಹೊರಗಿನ ಮಂಜನ್ನು ತೋರಿಸುತ್ತಾ ಅಂದ್ಲು. ನೋಡಿ ಜಯನ್, ಈ ಮಂಜು ಸ್ವಲ್ಪ ಹೊತ್ತು ಕಳೆದ್ರೆ ಮರೆಯಾಗ್ತದೆ. ಹಾಗೆಯೇ ನಮ್ಮ ಸೌಂದರ್ಯ ಕೂಡ. ಆದರೆ ನಿಮ್ಮ ಹೆಂಡತಿ ರೇಷ್ಮಾಳ ಮನಸ್ಸು ಆ ಸೂರ್ಯನ ಕಿರಣದಂತೆ. ಅದು ಯಾವಾಗಲೂ ಕೂಡ ಶಾಶ್ವತವಾಗಿ ಇರುತ್ತೆ. ಅವಳು ಪ್ರತಿದಿನ ಪ್ರತಿ ಕ್ಷಣ ನಿನಗೋಸ್ಕರ, ನಿನ್ನ ಪ್ರೀತಿಗೋಸ್ಕರ, ನೀನು ಕೊಡುವಂತಹ ಸುಖಕ್ಕೋಸ್ಕರನೇ ಕಾಯ್ತಿರ್ತಾಳೆ. ನೀವು ಒಂದು ಪ್ರೀತಿಯ ಸ್ಪರ್ಶಕ್ಕಾಗಿ ಹಂಬಲಿಸ್ತಾ ಇರ್ತಾಳೆ. ಅವಳನ್ನು ನೀವು ಕೇವಲ ಜವಾಬ್ದಾರಿಯಂತೆ ನೋಡ್ತಾ ಇದ್ದೀರಿ. ಅದು ಖಂಡಿತ ದೊಡ್ಡ ತಪ್ಪು. ಪ್ರೇಮಿಯಾಗಿ ಅಲ್ಲ. ಈ ಮಾತುಗಳು ಜಯನ್ನ ಎದೆಯೊಳಗೆ ನೇರವಾಗಿ ನಾಟಿದ್ವು. ಅವನು ಪಕ್ಕದ ರೂಮಿನ ಕಡೆಗೆ ನೋಡಿದ್ದ. ಅಲ್ಲಿ ಕತ್ತಲಲ್ಲಿ ನಿಂತಿದ್ದ ರೇಷ್ಮಾಳ ಅಸ್ಪಷ್ಟ ರೂಪ ಅವನಿಗೆ ಕಾಣಿಸ್ತು. ಅವನಿಗೆ ತನ್ನ ತಪ್ಪಿನ ಅರಿವಾಯಿತು. ಒಂದು ಕಡೆ ಮುಜುಗರವೂ ಆಯಿತು. ಸ್ನೇಹ ಸೃಷ್ಟಿಸಿದ ಈ ಮಾಯಾಲೋಕ ಅವನನ್ನು ಎಚ್ಚರಿಸಿತು. ಅವನು ಮೆಲ್ಲನೆ ಸ್ನೇಹಳ ಕೈಯನ್ನು ಬಿಟ್ಟು ಪಕ್ಕದ ರೂಮಿನ ಕಡೆಗೆ ಹೆಜ್ಜೆ ಹಾಕಿದ್ದ. ಸ್ನೇಹ ನನ್ನ ಕಡೆಗೆ ನೋಡಿ ಸಣ್ಣದಾಗಿ ಕಣ್ಣು ಮಿಟುಕಿಸಿ ಮುಗುಳ್ನಕ್ಕಿದ್ಲು. ಅವಳ ಕೆಲಸ ಮುಗಿದಿತ್ತು. ಜಯನ್ ರೂಮಿನ ಒಳಗೆ ಹೋದಾಗ ರೇಷ್ಮಾ ಕಣ್ಣೀರನ್ನು ಹಾಕುತ್ತಾ ಪಾಪ ಅಲ್ಲೇ ನಿಂತಿದ್ಲು. ಇಬ್ಬರಲ್ಲೂ ಕೂಡ ಒಂದು ರೀತಿಯ ಮುಜುಗರತೆ ಇತ್ತು. ಜಯನ್ ಏನೂ ಮಾತಾಡಲಿಲ್ಲ. ಅವಳ ಹತ್ತಿರ ಹೋಗಿ ಅವಳ ಎರಡೂ ಕೈಗಳನ್ನು ತನ್ನ ಕೈಗೆ ತೆಗೆದುಕೊಂಡ. ಅವಳ ಕಣ್ಣೀರನ್ನು ತನ್ನ ಬೆರಳುಗಳಿಂದ ಹೊರಿಸಿದ. ರೇಷ್ಮಾ ದಂಗಾಗಿ ನೋಡ್ತಾ ಇದ್ದಾಳೆ. ಜಯನ್ ಮೆಲ್ಲನೆ ಅವಳ ಹಣೆಗೆ ಮುತ್ತಿಟ್ಟು, ರೇಷ್ಮಾ, ನನ್ನನ್ನು ಕ್ಷಮಿಸು. ನಾನು ಇಷ್ಟು ದಿನ ಯಂತ್ರದಂತೆ ಬದುಕ್ಬಿಟ್ಟಿದ್ದೀನಿ. ನಿನ್ನ ಪ್ರೀತಿಯ ಬೆಲೆ ನನಗೆ ನಿಜವಾಗ್ಲೂ ಅರ್ಥನೇ ಆಗಲಿಲ್ಲ. ಇವತ್ತು ಸ್ನೇಹ ನನಗೆ ಬದುಕಿನ ಹೊಸ ಅರ್ಥವನ್ನು ಕಲಿಸಿದ್ದಾಳೆ. ಇಂದಿನಿಂದ ನಾನು ಕೇವಲ ನಿನ್ನ ಪತಿ ಮಾತ್ರವಲ್ಲ, ನಿನ್ನ ಪ್ರೇಮಿಯಾಗಿಯೂ ಕೂಡ ಖಂಡಿತ ಇರ್ತೇನೆ ಎಂದು ಅವಳನ್ನು ಬಿಗಿಯಾಗಿ ಅಪ್ಕೊಂಡ. ರೇಷ್ಮಾ ಅವನ ಅಪ್ಪುಗೆಯಲ್ಲಿ ಕರಗೋದ್ಲು. ಇಷ್ಟು ವರ್ಷಗಳ ಮೌನ ಆ ಕ್ಷಣದಲ್ಲಿ ಮಾಯವಾಗಿ ಹೋಗಿತ್ತು. ನಾನು ಬಾಗಿಲ ಬಳಿ ನಿಂತು ಈ ದೃಶ್ಯವನ್ನು ನೋಡ್ತಾ ಇದ್ದಾಗ ನನ್ನ ಕಣ್ಣಲ್ಲೂ ಹನಿ ನೀರು ಇತ್ತು. ಒಬ್ಬ ತಾಯಿಯಾಗಿ ನನ್ನ ಮಗಳ ಸಂಸಾರ ಚಿಗುರಿದ್ದನ್ನು ನೋಡಿ ಖಂಡಿತ ನಾನು ಧನ್ಯಳಾದೆ. ಸ್ನೇಹ ಮೆಲ್ಲನೆ ಬಂದು ನನ್ನ ಹೆಗಲ ಮೇಲೆ ಕೈ ಇಟ್ಲು. ಅಮ್ಮ, ನಿಮ್ಮ ಈ ಸಂಚು ತುಂಬ ಚೆನ್ನಾಗಿ ಯಶಸ್ವಿಯಾಯಿತು. ಈಗ ಅವರು ಒಬ್ಬರಿಗೊಬ್ಬರು ಮಾತಾಡಿ ನಾವು ಇಲ್ಲಿಂದ ಹೊರಟುಬಿಡೋಣ ಅಂತ ಅಂದ್ಲು. ನಾವು ಆ ಗೆಸ್ಟ್ ಹೌಸ್ನಿಂದ ಹೊರಬಂದಾಗ ಮುಂಜಾನೆಯ ಸೂರ್ಯೋದಯವಾಗ್ತಾ ಇತ್ತು. ಮಲೆನಾಡಿನ ಹಸಿರು ಮತ್ತಷ್ಟು ಸುಂದರವಾಗಿ ಕಾಣ್ತಾ ಇತ್ತು. ಜಯನ್ ಮತ್ತು ರೇಷ್ಮಾ ಈಗ ಹೊಸ ಬದುಕನ್ನು, ಹೊಸ ಪ್ರಪಂಚವನ್ನು ಆರಂಭಿಸಿದ್ರು. ಸ್ನೇಹ ಮತ್ತು ನಾನು ಬರಿಗಾಲ್ನಲ್ಲಿ ಆ ಹಸಿರು ಹುಲ್ಲಿನ ಮೇಲೆ ನಡೆಯುತ್ತಾ ಬರ್ತಾ ಇದ್ವಿ. ದಾಂಪತ್ಯ ಅನ್ನೋದು ಕೇವಲ ಒಟ್ಟಿಗೆ ಇರೋದಲ್ಲ, ಕೇಳಿದ್ದನ್ನು ಕೊಡಿಸೋದಲ್ಲ, ಒಬ್ಬರನ್ನೊಬ್ಬರು ಸರಿಯಾದ ಸಮಯದಲ್ಲಿ ಅರ್ಥ ಮಾಡ್ಕೊಳ್ಳೋದು,
ಒಬ್ಬರು ಒಬ್ಬರ ಬೇಡಿಕೆಗಳನ್ನು ತೀರಿಸೋದು ಅನ್ನುವುದಕ್ಕೆ ಆ ಮಂಜಿನ ರಾತ್ರಿಯೇ ಸಾಕ್ಷಿಯಾಗಿತ್ತು. ಈ ಕತೆ ಹಲವು ದಂಪತಿಗಳಿಗೆ ಮಾರ್ಗದರ್ಶನವಾಗಬಹುದು. ಒಬ್ಬರ ಆಸೆಗಳನ್ನು ಇನ್ನೊಬ್ಬರು ಅರ್ಥ ಮಾಡಿಕೊಂಡು ಒಬ್ಬರಿಗೆ ಇನ್ನೊಬ್ಬರು ಬೆನ್ನೆಲುಬಾಗಿ ನಿಲ್ಲಬೇಕು. ಧನ್ಯವಾದ. ಈ ಕಥೆಯ ಆಶಯ ಇಷ್ಟೇ ಆಗಿತ್ತು. ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಮೆಂಬರ್ಶಿಪ್ ತಗೊಳ್ಳೋದ್ರಿಂದ ನಾನು ಒಂದು ದಿನ ಮುಂಚಿತವಾಗಿ ಹಾಕೋ ಕಥೆಗಳನ್ನು ನೀವು ಮೊದಲೇ ನೋಡಬಹುದು. ಧನ್ಯವಾದಗಳು.